ನಾವಿಲ್ಲಿ ಸೆಕೆಂಡ್ PUC ಲಾಜಿಕಲ್ಲಿ ಕ್ಲಾಸನ್ನು ನಾವು ಅವಲೋಕನ ಅಂದರೆ ವಿಗಮನದ ವಾಸ್ತವಿಕ ನೆಲೆಗಟ್ಟುಗಳನ್ನು ನೋಡ್ತಾ ಇದ್ವಿ. ಅವಲೋಕನ ಮತ್ತು ಪ್ರಯೋಗ. ನೆಕ್ಸ್ಟ್ ಈ ಟಾಪಿಕ್ ಅಂದರೆ ಕ್ಲಾಸು 6 ಅಂದರೆ ಇಲ್ಲಿ ಇದು ಈ ಸೆಕೆಂಡ್ ಚಾಪ್ಟರ್ನಲ್ಲಿ ಕ್ಲಾಸ್ 6 ಈಗ 6ನೇ ಪೀರಿಯಡ್ ನಾವು ತೆಗೆದುಕೊಳ್ಳತಕ್ಕಂಥದ್ದು. ಈಗ ನೆಕ್ಸ್ಟ್ ಇದುವರೆಗೂ ಕೂಡ ಇಲ್ಲಿ ಅವಲೋಕನ ಅಂದರೆ ಅವಲೋಕನದಲ್ಲಿ ಅಂದರೆ ಅನಾವಲೋಕನ, ದುಷ್ಟಾವಲೋಕನ, ಅವಲೋಕನದ ಜೊತೆಗಳಲ್ಲಿ ಇಲ್ಲಿವರೆಗೂ ಕೂಡ ಅಂದರೆ ನೆಕ್ಸ್ಟ್ ನಾವಿಲ್ಲಿ ಈಗ ಅವಲೋಕನದಲ್ಲಿ ಉಪಕರಣಗಳ ಪಾತ್ರ. ನೆಕ್ಸ್ಟ್ ಟಾಪಿಕ್ನಲ್ಲಿ ಅವಲೋಕನದಲ್ಲಿ ಉಪಕರಣಗಳ ಪಾತ್ರ. ಇಲ್ಲಿ ಅವಲೋಕನ ವಿಗಮನದ ವಾಸ್ತವಿಕ ನೆಲೆಗಟ್ಟುಗಳಲ್ಲಿ ಒಂದು ಕೇಳಬಹುದು 2 ಮಾರ್ಕ್ ಕ್ವೆಶ್ಚನ್ಸ್. ಏನೋ ಅವಲೋಕ ವಿಗಮನದ ವಾಸ್ತವಿಕ ನೆಲೆಗಟ್ಟುಗಳು ಯಾವುವು? ಫಸ್ಟ್ ಒನ್ ಅವಲೋಕನ ಅಬ್ಸರ್ವೇಷನ್, ಸೆಕೆಂಡ್ ಒನ್ ಪ್ರಯೋಗ ಎಕ್ಸ್ಪೆರಿಮೆಂಟ್. ಹೀಗೆ ನಾವು ಅವಲೋಕನ ಎಕ್ಸ್ಪ್ರೆಷನ್ ಮಾಡ್ತಾ ಇದ್ವಿ. ಅಲ್ಲಿ ಅವಲೋಕನದಲ್ಲಿ ಅವಲೋಕನ ಎಂದರೇನು, ವಾಟ್ ಇಸ್ ಅಬ್ಸರ್ವೇಷನ್, ನೆಕ್ಸ್ಟ್ ಅವಲೋಕನದ ಲಕ್ಷಣಗಳು, ನೆಕ್ಸ್ಟ್ ಅವಲೋಕನದ ದೋಷಗಳು. ಅವಲೋಕನದ ದೋಷಗಳಲ್ಲಿ ಫಸ್ಟ್ ಒನ್ ಅನಾವಲೋಕನ ನಾನ್ ಅಬ್ಸರ್ವೇಷನ್, ಸೆಕೆಂಡ್ ಒನ್ ದುಷ್ಟಾವಲೋಕನ ಮಾಲ್ ಅಬ್ಸರ್ವೇಷನ್. ಇನ್ನು ಅನಾವಲೋಕನದಲ್ಲಿ 2 ದೋಷಗಳು, ಒಂದು ನಿದರ್ಶನಗಳ ಅನಾವಲೋಕನ, ಸೆಕೆಂಡ್ ಒನ್ ಅತ್ಯವಶ್ಯಕ ಸಂದರ್ಭ ಅಥವಾ ಸನ್ನಿವೇಶಗಳ ಅನಾವಲೋಕನ. ಇವೆಲ್ಲವನ್ನೂ ಕೂಡ ನಾವು ಎಕ್ಸ್ಪ್ರೆಷನ್ ಮಾಡಿದ್ವಿ. ನೆಕ್ಸ್ಟ್ ಸಬ್ಜೆಕ್ಟ್ ಇದಾದ್ಮೇಲೆ ಅವಲೋಕನದಲ್ಲಿ ಉಪಕರಣಗಳ ಪಾತ್ರ. ನೆಕ್ಸ್ಟ್ ಸಬ್ಜೆಕ್ಟ್ನಲ್ಲಿ ಅವಲೋಕನದಲ್ಲಿ ಉಪಕರಣಗಳ ಪಾತ್ರ. 5 ಮಾರ್ಕ್ ಕ್ವೆಶ್ಚನ್ಸ್ ಕೇಳಬಹುದು. ಅವಲೋಕನದಲ್ಲಿ ಉಪಕರಣಗಳ ಪಾತ್ರ ನಿರೂಪಿಸಿ ಅಂತ ಕೇಳಬಹುದು. ಇನ್ನು ಹಾಗಾದ್ರೆ ಫಸ್ಟ್ ಪಾಯಿಂಟ್ಸ್ ಏನಕ್ಕೆ ಅಂದ್ರೆ ಅವಲೋಕನದಲ್ಲಿ ಉಪಕರಣಗಳ ಪಾತ್ರ. ಫಸ್ಟ್ ಪಾಯಿಂಟ್ಸ್ ಇಲ್ಲಿ ಮಾನವನಿಗೆ ಅವನ ಇಂದ್ರಿಯಗಳು ಅಂದ್ರೆ ಪಂಚೇಂದ್ರಿಯಗಳು ಅಂದ್ರೆ ಇಂದ್ರಿಯಗಳಾದಂತಹ ಯಾವುಗಳು? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಇವುಗಳು ಮಾನವನಿಗೆ ಜ್ಞಾನವನ್ನ ಒದಗಿಸಬಲ್ಲ ಸಂವೇದನೆಗಳಾಗಿವೆ. ಇದು ಫಸ್ಟ್ ಪಾಯಿಂಟ್ಸ್. ಇದರಲ್ಲಿ ಮಾನವನ ಇಂದ್ರಿಯಗಳಾದ ಇಂದ್ರಿಯಗಳು ಪಂಚೇಂದ್ರಿಯಗಳು. ಮಾನವನ ಇಂದ್ರಿಯಗಳಾದ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಇವು ಜ್ಞಾನವನ್ನ ಒದಗಿಸಬಲ್ಲ ಸಂವೇದನೆಗಳಾಗಿವೆ. ಇವು ಜ್ಞಾನವನ್ನ ಒದಗಿಸಬಲ್ಲ ಸಂವೇದನೆಗಳಾಗಿವೆ. ಒದಗಿಸಬಲ್ಲ ಸಂವೇದನೆಗಳಾಗಿವೆ. ಇದು ಫಸ್ಟ್ ಪಾಯಿಂಟ್ಸ್. ಉಪಕರಣಗಳನ್ನು ಒಳಗೊಂಡ ಅವಲೋಕನದಲ್ಲಿ ಇಲ್ಲಿ ಮಾನವನ ಇಂದ್ರಿಯಗಳಾದಂತಹ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವು ಮಾನವನಿಗೆ ಜ್ಞಾನವನ್ನ ಒದಗಿಸುವಂತಹ ಸಂವೇದನೆಗಳಾಗಿವೆ. ಇದು ಫಸ್ಟ್ ಪಾಯಿಂಟ್ಸ್. ಇದು ಸೆಕೆಂಡ್ ಪಾಯಿಂಟ್ಸ್. ಹಾಗಾದ್ರೆ ಸೆಕೆಂಡ್ ಪಾಯಿಂಟ್ಸ್ ಅಲ್ಲಿ ಇಲ್ಲಿ ಪಂಚೇಂದ್ರಿಯಗಳು ಅಂದ್ರೆ ಇಂದ್ರಿಯಗಳ ಸಾಮರ್ಥ್ಯ ಸೀಮಿತವಾದದ್ದು. ನಮ್ಮ ಪಂಚೇಂದ್ರಿಯಗಳು ಏನಿದಾವೋ ಆ ಇಂದ್ರಿಯಗಳ ಸಾಮರ್ಥ್ಯ ಅಂತಕ್ಕಂಥದ್ದು ತುಂಬಾ ಸೀಮಿತವಾದದ್ದು. ಅತಿ ದೂರದಲ್ಲಿರುವುದನ್ನ ಅಥವಾ ಅತಿಯಾದಂತಹ ಮೆಲುಧ್ವನಿಯನ್ನ ವೀಕ್ಷಿಸಲು ಇಂದ್ರಿಯಗಳ ಸಾಮರ್ಥ್ಯ ಅಂದ್ರೆ ಸಾಲದು. ಓಕೆ, ಏನಿಲ್ಲಿ ಪಂಚೇಂದ್ರಿಯಗಳ ಅಂದ್ರೆ ಇಂದ್ರಿಯಗಳ ಸಾಮರ್ಥ್ಯ ಬಹು ಸೀಮಿತವಾದದ್ದು. ಅತಿ ದೂರದ ಇರೋದನ್ನು ಕೂಡ ವೀಕ್ಷಿಸಲಿಕ್ಕಾಗಲ್ಲ. ಈ ಉದಾಹರಣೆ ನಾವು ಅಮೆರಿಕದಲ್ಲಿರೋರನ್ನ ವೀಕ್ಷಿಸಲಿಕ್ಕಾಗಲ್ಲ. ಅತಿ
ಮೆಲುದಾದ ಧ್ವನಿಯನ್ನು ಕೂಡ ನಾವಿಲ್ಲಿ ವೀಕ್ಷಿಸಲಿಕ್ಕಾಗಲ್ಲ. ಆದರೂ ಕೂಡ ಉಪಕರಣಗಳನ್ನು ಅಳವಡಿಸಿಕೊಳ್ಳೋದ್ರ ಮುಖೇನ ನಾವು ವೀಕ್ಷಿಸಲಿಕ್ಕೆ ಸಾಧ್ಯವಾಗುತ್ತೆ. ಅದನ್ನೇ ನಾವು ಉಪಕರಣಗಳನ್ನು ಒಳಗೊಂಡ ಅವಲೋಕನ ಎಂದು ಕರೆಯಲಾಗುತ್ತದೆ. ಎಲ್ಲಿ ಸೆಕೆಂಡ್ ಪಾಯಿಂಟ್ಸ್, ಇಂದ್ರಿಯಗಳ ಸಾಮರ್ಥ್ಯ ತುಂಬಾ ಸೀಮಿತವಾದದ್ದು. ಏನು ಪಂಚೇಂದ್ರಿಯಗಳು ಇರ್ತಾವ, ಈ ಪಂಚೇಂದ್ರಿಯಗಳ ಸಾಮರ್ಥ್ಯ ನ್ಯಾಚುರಲ್ ಆಗಿ ಸಹಜವಾಗಿ ಅವುಗಳ ಸಾಮರ್ಥ್ಯ ತುಂಬಾ ಸೀಮಿತವಾದದ್ದು. ಯಾಕೆ ಅತಿ ದೂರದಲ್ಲಿ ಇರೋದನ್ನು ಕೂಡ ವೀಕ್ಷಿಸಲಿಕ್ಕಾಗಲ್ಲ. ಅತಿ ಸೂಕ್ಷ್ಮವಾದಂಥ ಅಣುಗಳನ್ನ ಅಥವಾ ಪರಮಾಣುಗಳನ್ನು ಕೂಡ ನಾವು ಬರಿಗಣ್ಣಿನಿಂದ ವೀಕ್ಷಿಸಲು ಸಾಧ್ಯವಿಲ್ಲ. ಆ ಹಿನ್ನೆಲೆಯಲ್ಲಿ ಇಂದ್ರಿಯಗಳ ಸಾಮರ್ಥ್ಯ ತುಂಬಾ ಸೀಮಿತವಾದದ್ದು. ಇಂದ್ರಿಯಗಳ ಸಾಮರ್ಥ್ಯವು ತುಂಬಾ ಸೀಮಿತವಾದದ್ದು. ತುಂಬಾ ಸೀಮಿತವಾದದ್ದು. ಇದು ಸೆಕೆಂಡ್ ಪಾಯಿಂಟ್. ಹಾಗೆ ಥರ್ಡ್ ಪಾಯಿಂಟ್ಸ್ ಅಲ್ಲಿ ಇಲ್ಲಿ ನಾವು ಬರಿಗಣ್ಣಿನಿಂದ ಅತ್ಯಂತ ಅತಿ ಸೂಕ್ಷ್ಮವಾದಂತಹ ಅಣುಗಳನ್ನ ಅಥವಾ ಪರಮಾಣುಗಳನ್ನ ವೀಕ್ಷಿಸಲು ಸಾಧ್ಯವಾಗುವುದಿಲ್ಲ. ಫುಲ್ ಸ್ಟಾಪ್. ಅದೇ ರೀತಿಯಾಗಿ ಅಂದ್ರೆ ಇವುಗಳನ್ನು ನಾವು ಉಪಕರಣಗಳನ್ನ ಅಳವಡಿಸಿಕೊಳ್ಳುವುದರ ಮುಖೇನ ವೀಕ್ಷಿಸಲಿಕ್ಕೆ ಬರುವಂಥದ್ದು. ಹೇಗೆ ಸೂಕ್ಷ್ಮದರ್ಶಕ ಯಂತ್ರವನ್ನ ಅಳವಡಿಸಿಕೊಳ್ಳುವುದರ ಮುಖೇನ ಅಣು ಅಥವಾ ಪರಮಾಣುಗಳನ್ನ ವೀಕ್ಷಿಸಲು ಸಾಧ್ಯವಾಗುತ್ತದೆ. ಓಕೆ, ಇಲ್ಲಿ ನೆಕ್ಸ್ಟ್ ಥರ್ಡ್ ಪಾಯಿಂಟ್ಸ್ ಅಥವಾ ಅದೇ ರೀತಿಯಾಗಿ ಅತಿ ಸೂಕ್ಷ್ಮವಾದಂತಹ ಅಣುಗಳನ್ನ ವಿಭಜಿಸಿದಾಗ ಪರಮಾಣುಗಳನ್ನ ನಾವು ಬರಿಗಣ್ಣಿನಿಂದ ವೀಕ್ಷಿಸಲು ಸಾಧ್ಯವಾಗುವುದಿಲ್ಲ. ಫುಲ್ ಸ್ಟಾಪ್. ಅಂತಹ ಸಂದರ್ಭದಲ್ಲಿ ನಾವು ಉಪಕರಣಗಳನ್ನ ಅಳವಡಿಸಿಕೊಳ್ಳೋದ್ರ ಮುಖೇನ ಅಂದ್ರೆ ಸೂಕ್ಷ್ಮ ದರ್ಶಕ ಯಂತ್ರ ಬಳಸಿದಾಗ ವೀಕ್ಷಿಸಲು ಸಾಧ್ಯವಾಗುತ್ತದೆ. ಫುಲ್ ಸ್ಟಾಪ್. ಅದೇ ರೀತಿಯಾಗಿ ನಾವು ಬರಿಗಣ್ಣಿನಿಂದ ದೂರದಲ್ಲಿರುವಂತಹ ಗ್ರಹ ನಕ್ಷತ್ರಗಳನ್ನ ನಾವು ವೀಕ್ಷಿಸಲು ಸಾಧ್ಯವಾಗುವುದಿಲ್ಲ. ಅಂತಹ ಸಂದರ್ಭದಲ್ಲಿ ನಾವು ದೂರದರ್ಶಕ ಯಂತ್ರವನ್ನ ಅಳವಡಿಸಿಕೊಳ್ಳುವುದರ ಮುಖೇನ ವೀಕ್ಷಿಸಲು ಸಾಧ್ಯವಾಗುತ್ತದೆ. ಇದನ್ನೇ ನಾವು ಉಪಕರಣಗಳನ್ನೊಳಗೊಂಡ ಅವಲೋಕನ. ನಾವು ಇಂದ್ರಿಯಗಳಲ್ಲಿ ಉಪಕರಣಗಳನ್ನು ಅಳವಡಿಸಿಕೊಳ್ಳೋದ್ರಿಂದ ನಾವು ಇಂದ್ರಿಯಗಳ ಸಹಜ ಸಾಮರ್ಥ್ಯವನ್ನ ಹೆಚ್ಚು ಕಡಿಮೆ ಮಾಡಲು ಸಾಧ್ಯವಾಗುತ್ತದೆ. ಅದನ್ನೇ ನಾವು ಉಪಕರಣಗಳನ್ನು ಒಳಗೊಂಡ ಅವಲೋಕನ ಎಂದು ಕರೆಯಲಾಗುತ್ತದೆ. ಬರಿಗಣ್ಣಿನಿಂದ ಅಣು ಅಥವಾ ಪರಮಾಣುಗಳನ್ನ ವೀಕ್ಷಿಸಲು ಸಾಧ್ಯವಿಲ್ಲ. ಆಗ ಸೂಕ್ಷ್ಮ ದರ್ಶಕದ ಮುಖೇನ ಅಥವಾ ಮೂಲಕ ಅವಲೋಕಿಸಬಹುದು. ಸೂಕ್ಷ್ಮದರ್ಶಕದ ಮುಖೇನ ಅವಲೋಕಿಸಬಹುದು. ಅದೇ ರೀತಿ ದೂರದಲ್ಲಿರುವ ಗ್ರಹ ನಕ್ಷತ್ರಗಳನ್ನ ದೂರದಲ್ಲಿರುವ ಗ್ರಹ ನಕ್ಷತ್ರಗಳನ್ನು
ದೂರದರ್ಶಕ ಯಂತ್ರ ಅಳವಡಿಸಿಕೊಳ್ಳುವುದರ ಮುಖೇನ ಸಾಧ್ಯವಾಗುತ್ತದೆ. ಅಳವಡಿಸಿಕೊಳ್ಳುವುದರ ಮೂಲಕ ವೀಕ್ಷಿಸಬಹುದು. ವೀಕ್ಷಿಸಬಹುದು. ಅಲ್ಲಿಗೆ ಥರ್ಡ್ ಪಾಯಿಂಟ್ಸ್ ಅಂದರೆ 3 ಪಾಯಿಂಟ್ಸ್ ಆಯಿತು. ಯಾವುದಕ್ಕೆ? ಅವಲೋಕನದಲ್ಲಿ ಉಪಕರಣಗಳ ಪಾತ್ರ. ಅದೇ ರೀತಿಯಾಗಿ ನಾವು ಮಾನವನ ಉಷ್ಣತೆ ಎಷ್ಟಿದೆ ಎಂಬುದನ್ನು ನಾವು ನಿಖರವಾಗಿ ನಾವು ಬರಿಗಣ್ಣಿನಿಂದ ಅಳೆಯಲು ಸಾಧ್ಯವಾಗುವುದಿಲ್ಲ. ಅಂದರೆ ಇಲ್ಲಿ ಮಾನವನ ಉಷ್ಣತೆ ಎಷ್ಟು ಡಿಗ್ರಿ ಇದೆ ಅನ್ನೋದನ್ನು ನಾವು ಬರೀ ಕೈಯಿಂದ ಅಂದರೆ ಕೆಲವು ನಾವು ನೋಡ್ತೀವಿ ಹಿಂದಿನವರನ್ನ, ಅಂದರೆ ಹಿಂದೆ ಇದ್ದಂತಹ ಥರ್ಡ್ ಪಾಯಿಂಟ್ಸ್ ಆಯಿತು. ಯಾವುದಕ್ಕೆ? ಅವಲೋಕನದಲ್ಲಿ ಉಪಕರಣಗಳ ಪಾತ್ರ. ನೆಕ್ಸ್ಟ್ ಫೋರ್ತ್ ಪಾಯಿಂಟ್ಸ್ ಅಲ್ಲಿ ಮಾನವನ ಉಷ್ಣತೆಯನ್ನ ಅಳೆಯಲು, ಯಾವುದನ್ನ? ಇಲ್ಲಿ ಮಾನವನ ಉಷ್ಣತೆಯನ್ನ ಅಳೆಯಲು ನಾವು ಉಷ್ಣತಾ ಮಾಪಕವನ್ನ ಬಳಸಿದಾಗ ಶರೀರದ ನಿಖರವಾದಂತಹ ಉಷ್ಣತೆ ತಿಳಿದು ಬರುತ್ತದೆ. ಈ ಕೆಲಸ ಹಿಂದಿನ ಕಾಲದ ನಮ್ಮ ಮನೆಯಲ್ಲಿ ಅಜ್ಜ ಇರುತ್ತಲ್ಲ, ಎಷ್ಟು ಉಷ್ಣತೆ ಆಗೋದನ್ನ ಬೆರಳಿಗೆ ಇಟ್ಬಿಟ್ಟು ನೋಡುವಂಥದ್ದು, ಎಷ್ಟಿದೆ ಉಷ್ಣ ಅಂತ ಹೇಳ್ಬಿಟ್ಟು ಹೇಳುವಂಥದ್ದು. ಏನಂತಂದ್ರೆ ಫೋರ್ತ್ ಪಾಯಿಂಟ್ಸ್ ಅಲ್ಲಿ ಮಾನವನ ಉಷ್ಣತೆ ಅಳೆಯಲು ಉಷ್ಣತಾ ಮಾಪಕ ಬಳಸಿ ನಿಖರವಾದ ಉಷ್ಣತೆಯನ್ನು ಅಳೆಯಬಹುದು. ಮಾನವನ ಉಷ್ಣತೆ ಅಳೆಯಲು ಉಷ್ಣತಾ ಮಾಪಕ ಬಳಸಿ ಅಥವಾ ಬಳಸಿದಾಗ ನಿಖರವಾದ ಉಷ್ಣತೆ ನಿಜವಾದಂತಹ ಎಷ್ಟಿದೆ ನಿಖರವಾದ ಉಷ್ಣತೆಯು ಅಳೆಯಬಹುದು. ನಿಖರವಾದ ಉಷ್ಣತೆಯನ್ನು ಅಳೆಯಬಹುದು. ನೆಕ್ಸ್ಟ್ ಪಾಯಿಂಟ್ಸ್. ನೆಕ್ಸ್ಟ್ ಫಿಫ್ತ್ ಪಾಯಿಂಟ್ಸ್. ಈ ಅವಲೋಕನದಲ್ಲಿನ ಉಪಕರಣಗಳ ಪಾತ್ರ ನಿರೂಪಿಸಿರಿ. 5 ಪಾಯಿಂಟ್ಸ್ ಕೇಳಿದ್ರೆ ಒಂದು 5 ಅಥವಾ 6 ಪಾಯಿಂಟ್ಸ್ ಅನ್ನು ಬರೀಬೇಕು. ಈಗ ನೆಕ್ಸ್ಟ್ ಅಂದರೆ ಫಿಫ್ತ್ ಪಾಯಿಂಟ್ಸು, 5ನೇ ಪಾಯಿಂಟ್ಸಲ್ಲಿ ನಾವು ಅವಲೋಕನದಲ್ಲಿ ಉಪಕರಣಗಳನ್ನು ಅಂದರೆ ಇನ್ಸ್ಟ್ರೂಮೆಂಟ್ಸ್ ಬಳಸಿದ ತಕ್ಷಣಕ್ಕೆ ಅವಲೋಕನವು ಪ್ರಯೋಗವಾಗಿ ಮಾರ್ಪಾಡಾಗುವುದಿಲ್ಲ. ಅವಲೋಕನವು ಹಾಗಾದ್ರೆ ಏನು ಕನ್ಫ್ಯೂಷನ್? ಅವಲೋಕನವೇ ಆಗಿರುತ್ತದೆ ವಿನಃ ಪ್ರಯೋಗವಾಗಿ ಮಾರ್ಪಾಡಾಗಲು ಸಾಧ್ಯವಾಗುವುದಿಲ್ಲ. ಓಕೆ, ಅವಲೋಕನದಲ್ಲಿ ಉಪಕರಣಗಳು ಬಳಸಿದ ಮಾತ್ರಕ್ಕೆ ಪ್ರಯೋಗವಾಗಿ ಮಾರ್ಪಾಡಾಗುವುದಿಲ್ಲ. ಅವಲೋಕನದಲ್ಲಿ ಉಪಕರಣಗಳು ಅಂದರೆ ಇನ್ಸ್ಟ್ರೂಮೆಂಟ್ಸ್ ಅಂದರೆ ಉಪಕರಣಗಳನ್ನು ಬಳಸಿದ ಮಾತ್ರಕ್ಕೆ, ಅವಲೋಕನದಲ್ಲಿ ಉಪಕರಣಗಳು ಬಳಸಿದ ಮಾತ್ರಕ್ಕೆ ಅಥವಾ ಬಳಸಿದ ಮಾತ್ರಕ್ಕೆ ಪ್ರಯೋಗವಾಗಿ ಮಾರ್ಪಾಡಾಗುವುದಿಲ್ಲ. ಫುಲ್ ಸ್ಟಾಪ್. ಅವಲೋಕನವೇ ಆಗಿರುತ್ತದೆ. ಅವಲೋಕನದಲ್ಲಿ ನಮ್ಮ ಅವಲೋಕನ ಕ್ರಿಯೆಯಲ್ಲಿ
ನಾವು ಪ್ರಯೋಗಗಳನ್ನು ಬಳಸಿದ ತಕ್ಷಣಕ್ಕೆ ಉಪಕರಣಗಳನ್ನು ಬಳಸಿದ ತಕ್ಷಣಕ್ಕೆ ಅವಲೋಕನ ಅದು ಅವಲೋಕನವೇ ಆಗಿರುತ್ತದೆಯೇ ವಿನಃ ಪ್ರಯೋಗವಾಗಿ ಮಾರ್ಪಾಡಾಗಲು ಸಾಧ್ಯವಾಗುವುದಿಲ್ಲ. ಫುಲ್ ಸ್ಟಾಪ್. ಬದಲಾಗಿ ಹೆಚ್ಚಿನ ಜ್ಞಾನವನ್ನ ಅಥವಾ ಅಂದರೆ ಅವಲೋಕನದ ವಿಸ್ತಾರತೆಯನ್ನ ಹೆಚ್ಚು ಕಡಿಮೆ ಮಾಡಲು ಸಾಧ್ಯವಾಗುತ್ತದೆ. ಆ ಮುಖೇನ ಹೆಚ್ಚು ಜ್ಞಾನವನ್ನ ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ. ಫುಲ್ ಸ್ಟಾಪ್. ಮಾರ್ಪಾಡಾಗುವುದಿಲ್ಲ. ಅವಲೋಕನವು ಅವಲೋಕನವೇ ಆಗಿರುತ್ತದೆ. ಉಪಕರಣವನ್ನು ಬಳಸಿದ ತಕ್ಷಣ ಅದು ಪ್ರಯೋಗವಾಗಿ ಮಾರ್ಪಾಡಾಗಲ್ಲ. ಅವಲೋಕನವೇ ಆಗಿರುತ್ತೆ. ಅವಲೋಕನವೇ ಆಗಿರುತ್ತದೆ. ಅವಲೋಕನವು ಅವಲೋಕನವಾಗಿಯೇ ಇರುತ್ತದೆ. ಅವಲೋಕನವಾಗಿಯೇ ಇರುತ್ತದೆ. ಇದು 5th ಪಾಯಿಂಟ್ಸು. ಇನ್ನು ಈ ಉದಾಹರಣೆಯಾಗಿ ಇಲ್ಲಿ ಒಬ್ಬ ವೈದ್ಯನು ಸ್ಟೆಥಾಸ್ಕೋಪ್ ಅನ್ನು ಬಳಸಿದಾಗ ಮಾನವನ ಹೃದಯದ ಬಡಿತವನ್ನು ನಿಖರವಾಗಿ ಅಳೆಯುತ್ತಾನೆ. ನಾವು ಕೆಲವು ಸಲ ನೋಡ್ತೀವಿ, ಏನು ನಮ್ಮಲ್ಲಿ ಕೆಲವರು ಹಿಂಗೆ ನಾಡಿಯನ್ನು ಕಂಡುಬಿಟ್ಟು 1 ನಿಮಿಷಕ್ಕೆ ಎಷ್ಟು ಸಾರಿ ಬಡಿಯುತ್ತೆ, 70ರಿಂದ 75 ಸಾರಿ ನಾವು ಅನ್ನೋದು ಕೊಟ್ಟಾರೆ ಇಲ್ಲಿ ಹಿಡ್ಕೊಂಡ್ಬಿಟ್ಟು ನಾಡಿ ಎಲ್ಲ ಕಡೆ ಕೈಯಲ್ಲಿ ಅಂದರೆ ಎಷ್ಟು ಬಡಿತಾ ಇದೆ, 1 ನಿಮಿಷಕ್ಕೆ ಎಷ್ಟು ಸಾರಿ ಹೃದಯ ಬಡಿತ ಉಂಟಾಗುತ್ತೆ ಅನ್ನೋದನ್ನು ನಾವು ನೋಡುವಂಥದ್ದು. ಬಟ್ ಇಲ್ಲಿ ಯಾರು ವೈದ್ಯರು ಇಲ್ಲಿ ಸ್ಟೆಥಾಸ್ಕೋಪ್ ಬಳಸಿದಾಗ ಹೃದಯದ ಬಡಿತವನ್ನು ನಿಖರವಾಗಿ ಅಳೆಯುತ್ತಾನೆ. ಸರಿ. 6th ಪಾಯಿಂಟ್, ವೈದ್ಯರು ಸ್ಟೆಥಾಸ್ಕೋಪ್ ಬಳಸಿದಾಗ ಹೃದಯ ಬಡಿತವನ್ನು ನಿಖರವಾಗಿ ಅಳೆಯುತ್ತಾರೆ. ಹೃದಯ ಬಡಿತವನ್ನು ನಿಖರವಾಗಿ ಅಳೆಯುತ್ತಾರೆ. ಓಕೆ. ಇಲ್ಲಿ ನೆಕ್ಸ್ಟ್ ಇಲ್ಲಿ ಒಟ್ಟಾರೆ ಏನಂತಂದ್ರೆ ಒಟ್ಟಾರೆ ಉಪಕರಣಗಳ ಬಳಕೆಯಿಂದ ಒಟ್ಟಾರೆಯಾಗಿ ಕನ್ಫ್ಯೂಷನ್ ಏನಿದೆ, ಅವಲೋಕನದಲ್ಲಿ ಉಪಕರಣಗಳನ್ನು ನಾವು ಬಳಸುವುದರಿಂದ ಇಲ್ಲಿ ವಸ್ತು ಸ್ಥಿತಿ ಅನ್ನುವಂಥದ್ದು ಮಾರ್ಪಾಡಾಗುವುದಿಲ್ಲ. ವಸ್ತುವಿನ ಸ್ಥಿತಿ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ. ಈಗ ಅಣು ಅಥವಾ ಪರಮಾಣು ಗಾತ್ರದಲ್ಲಿ ಅಷ್ಟೇ ಇರುತ್ತೆ. ಉಪಕರಣಗಳನ್ನು ಬಳಸಿ ನೋಡಿದಾಗ ಅಂದರೆ ಸೂಕ್ಷ್ಮದರ್ಶಕವನ್ನು ಬಳಸಿ ಅಣುಗಳನ್ನು ಅಥವಾ ಪರಮಾಣುಗಳನ್ನು ಅಂದರೆ ಬರಿಗಣ್ಣಿನಿಂದ ನೋಡಲು ಸಾಧ್ಯವಾಗೋದಿಲ್ಲ. ನಾವು ಸೂಕ್ಷ್ಮದರ್ಶಕದ ಮುಖೇನ ವೀಕ್ಷಿಸಿದಾಗ ಅವುಗಳ ಸ್ಥಿತಿಯಲ್ಲಿ ಯಾವುದೇ ರೀತಿಯಾದಂಥ ಮಾರ್ಪಾಡು ಆಗುವುದಿಲ್ಲ. ಅಂದರೆ ವಸ್ತು ಸ್ಥಿತಿ ಮಾರ್ಪಾಡಾಗುವುದಿಲ್ಲ. ಅಂದರೆ ಇಲ್ಲಿ ಅವಲೋಕಿಸುವಂಥ ವಿಧಾನ ಇದೆ, ಅವಲೋಕಿಸುವಂಥ ಸಾಮರ್ಥ್ಯ ಅದು ಹೆಚ್ಚು ಕಡಿಮೆವಾಗುತ್ತದೆ ಉಪಕರಣಗಳನ್ನು ಅಳವಡಿಸಿಕೊಳ್ಳೋದ್ರಿಂದ. ಲಾಸ್ಟ್ ಪಾಯಿಂಟ್ಸ್ ಅಂದರೆ ಪಾಯಿಂಟ್ 7, ಅವಲೋಕನದಲ್ಲಿ ಉಪಕರಣಗಳನ್ನು ಬಳಸುವುದರಿಂದ ಉಪಕರಣಗಳ ಬಳಕೆಯಿಂದ ಅಥವಾ ಉಪಕರಣಗಳನ್ನು ಬಳಸುವುದರಿಂದ
ಬಳಸುವುದರಿಂದ ವಸ್ತು ಸ್ಥಿತಿ ಮಾರ್ಪಾಡಾಗುವುದಿಲ್ಲ. ವಸ್ತು ಎಷ್ಟಿರುತ್ತೋ ಅದರ ಸ್ಥಿತಿ ಅಷ್ಟೇ ಇರುತ್ತೆ. ನಾವು ಉಪಕರಣಗಳನ್ನು ಅಳವಡಿಸಿಕೊಂಡು ವೀಕ್ಷಿಸೋದ್ರಿಂದ ಬಟ್ ಏನಾಗುತ್ತೆ ಅಂದರೆ ಇಲ್ಲಿ ನಾವು ಅಂದರೆ ಈ ಅವಲೋಕನದ ಸಾಮರ್ಥ್ಯವನ್ನು ಹೆಚ್ಚು ಕಡಿಮೆ ಮಾಡಲು ಸಾಧ್ಯವಾಗುತ್ತದೆ. ಅತೀ ಚಿಕ್ಕದಾದದನ್ನು ದೊಡ್ಡದಾಗಿ ನೋಡಲಿಕ್ಕೆ ಸಾಧ್ಯ. ಉದಾಹರಣೆಯಾಗಿ ನಾವು ಕನ್ನಡಕವನ್ನು ಹಾಕೊಳ್ಳೋದ್ರಿಂದ ಅತೀ ಚಿಕ್ಕದಾದಂಥ ಅಂದರೆ ಹತ್ತಿರದಷ್ಟಿದೆಯಲ್ಲ ಅಂದರೆ ಅತೀ ಚಿಕ್ಕದಾದಂಥದ್ದನ್ನು ಬರಿಗಣ್ಣಿನಿಂದ ಚಿಕ್ಕ ಅಕ್ಷರಗಳನ್ನು ನೋಡಲು ಸಾಧ್ಯವಾಗೋದಿಲ್ಲ. ಅದೇ ರೀತಿ ನಾವು ಇಲ್ಲಿ ಒಂದು ಕನ್ನಡಕವನ್ನು ಹಾಕಿಕೊಳ್ಳೋದ್ರಿಂದ ಅತ್ಯಂತ ಚಿಕ್ಕದಾದಂಥ ಅಕ್ಷರಗಳನ್ನು ನಾವು ವೀಕ್ಷಿಸಲಿಕ್ಕೆ ಸಾಧ್ಯವಾಗುತ್ತೆ. ಅಂದ ಮಾತ್ರಕ್ಕೆ ನಾವು ಕನ್ನಡಕ ಹಾಕೋದ್ರಿಂದ ಚಿಕ್ಕ ಅಕ್ಷರಗಳು ಅವ ಸ್ಥಿತಿ ಅಷ್ಟೇ ಇರುತ್ತೆ, ಅವುಗಳಲ್ಲೇನೂ ಮಾರ್ಪಾಡಾಗೋದಿಲ್ಲ. ಬಟ್ ನಾವು ಈ ವೀಕ್ಷಿಸುವಂಥ ಅವಲೋಕಿಸುವಂಥ ಸಾಮರ್ಥ್ಯ ಇದೆಯಲ್ಲ ಅದು ಈ ಕನ್ನಡಕಗಳನ್ನು ಹಾಕೊಳ್ಳೋದ್ರಿಂದ ಉಪಕರಣಗಳನ್ನು ಬಳಸೋದ್ರಿಂದ ಅದು ಹೆಚ್ಚಾಗುತ್ತದೆ. ಬಟ್ ವಸ್ತು ಸ್ಥಿತಿಯಲ್ಲಿ ಯಾವುದೇ ಮಾರ್ಪಾಡು ಆಗುವುದಿಲ್ಲ. ಸರಿ, ಬಳಸುವುದರಿಂದ ವಸ್ತು ಸ್ಥಿತಿ ಮಾರ್ಪಾಡಾಗುವುದಿಲ್ಲ. ವಸ್ತುಸ್ಥಿತಿ ಮಾರ್ಪಾಡಾಗುವುದಿಲ್ಲ. ಓಕೆ, ಇಲ್ಲಿಗೆ 5 ಮಾರ್ಕ್ ಕ್ವಶನ್ಸ್ ಏನಾದರೂ ಕೂಡ ಅವಲೋಕನದಲ್ಲಿ ಉಪಕರಣಗಳ ಪಾತ್ರ ನಿರೂಪಿಸಿರಿ ಅಂತ ಹೇಳ್ಬಿಟ್ಟು ಕೇಳಿದ್ರೆ 5 ಮಾರ್ಕ್ ಕ್ವಶನ್ಸ್ಗೆ 6 ಪಾಯಿಂಟ್ಸ್ ಎಷ್ಟು 7 ಪಾಯಿಂಟ್ಸ್ ಇದೆ. ಒಂದು 5 ಪಾಯಿಂಟ್ಸ್ ಆದರೂ ಕೂಡ ಎಕ್ಸಾಮಿನೇಷನ್ಗೆ ಬರೀಬೇಕಾಗ್ತದೆ. ಎಷ್ಟು ಮಾರ್ಕ್ಸ್ಗೆ 5 ಮಾರ್ಕ್ ಕ್ವಶನ್ಸ್ಗೆ ಕೇಳಿದ್ರಿ. ಹೇಗೆ ಅವಲೋಕನದಲ್ಲಿ ಉಪಕರಣಗಳ ಪಾತ್ರ ನಿರೂಪಿಸಿರಿ ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳಿದ್ರೆ ಎಷ್ಟು ಒಂದು 7 ಪಾಯಿಂಟ್ಸ್ ಅನ್ನು ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ. ಒಂದು 5 ಅಥವಾ 6 ಪಾಯಿಂಟ್ಸ್ ಅನ್ನ ಬರೀಬೇಕಾಗ್ತದೆ. ಓಕೆ, ನೆಕ್ಸ್ಟ್ ಸಬಡಿ ಅಂದ್ರೆ ಇಲ್ಲಿಗೆ ಈ ವಿಗಮನದ ವಾಸ್ತವಿಕ ನೆಲೆಗಟ್ಟುಗಳಲ್ಲಿ ವಾಸ್ತವಿಕ ನೆಲೆಗಟ್ಟುಗಳು ಯಾವುವು? 2. ಒಂದು ಅವಲೋಕನ ಅಬ್ಸರ್ವೇಷನ್, 2 ಪ್ರಯೋಗ ಎಕ್ಸ್ಪೆರಿಮೆಂಟ್. ಇಲ್ಲಿ ಈಗ ಫಸ್ಟ್ ಒನ್ ಆಯ್ತು ಎಕ್ಸ್ಪ್ಲನೇಷನ್, ಯಾವುದು ಅವಲೋಕನ. ಈ ಅವಲೋಕನದಲ್ಲಿ ನಾವು ಯಾವ ಸಬಡಿ ನೋಡಿದ್ವಿ? ಅವಲೋಕನ ಎಂದರೇನು? ವಾಟ್ ಈಸ್ ಅಬ್ಸರ್ವೇಷನ್? ನೆಕ್ಸ್ಟ್ ಅವಲೋಕನದ ಲಕ್ಷಣಗಳು, ಕ್ಯಾರೆಕ್ಟರ್ಸ್ ಆಫ್ ಅಬ್ಸರ್ವೇಷನ್. ಅವಲೋಕನದ ಲಕ್ಷಣಗಳಲ್ಲಿ ಫಸ್ಟ್ ಒನ್ ಅವಲೋಕನವು ನಿಖರವಾದದ್ದು. ಸೆಕೆಂಡ್ ಒನ್ ಅವಲೋಕನವು ಉದ್ದೇಶಪೂರಿತವಾದದ್ದು. ಥರ್ಡ್ ಒನ್ ಅವಲೋಕನವು ವೈಜ್ಞಾನಿಕವಾದದ್ದು. ನೆಕ್ಸ್ಟ್ ಲಾಸ್ಟ್ ಒನ್ ಅವಲೋಕನವು ಸ್ಪಷ್ಟವಾದದ್ದು. ಇವುಗಳನ್ನು ನಾವು ಸಂದರ್ಭೋಚಿತವಾಗಿ ಎಸ್ಬಿಟ್ಟು ಎಕ್ಸ್ಪ್ಲೇಷನ್ ಮಾಡಿದ್ವಿ. 5 ಮಾರ್ಕ್ ಕ್ವಶನ್ಸ್ಗೆ ಅವಲೋಕನದ ಲಕ್ಷಣಗಳು ನಿರೂಪಿಸಿರಿ ಅಂತ ಕೇಳಿದಾಗ ನಾವು 4 ಕೂಡ ಎಸ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಬೇಕು. ನೆಕ್ಸ್ಟ್ ಆ ಸಬಡಿ ಮುಗಿದ್ಮೇಲೆ ನೆಕ್ಸ್ಟ್ ನಾವು ಅವಲೋಕನದ ದೋಷಗಳನ್ನು ನೋಡಿದ್ವಿ. ಅವಲೋಕನದ ದೋಷಗಳಲ್ಲಿ ಅಂದರೆ ನಾವು ಎಷ್ಟೇ ಜಾಗರೂಕತೆಯಿಂದ ವೀಕ್ಷಿಸಿದ್ರು ಕೂಡ ಅವಲೋಕನದಲ್ಲಿ ದೋಷಗಳು ಉಂಟಾಗ್ತವೆ. ಅವುಗಳನ್ನೇ ನಾವಿಲ್ಲಿ ಅವಲೋಕನದ ದೋಷಗಳು 2. ಒಂದು ಅನಾವಲೋಕನ ನಾನ್ ಅಬ್ಸರ್ವೇಷನ್, 2 ದುಷ್ಟ ಅವಲೋಕನ ಮಾಲ್ ಅಬ್ಸರ್ವೇಷನ್. ಹಾಗಾದರೆ ಫಸ್ಟ್ ಒನ್ನಲ್ಲಿ ಅಂದರೆ ಅನಾವಲೋಕನದಲ್ಲಿ ಮತ್ತೆ ಪುನಃ 2 ವಿಧಗಳು. ಒಂದು ನಿದರ್ಶನಗಳ ಅನಾವಲೋಕನ. ನಿದರ್ಶನಗಳ ಅನಾವಲೋಕನ ಅಂದರೆ ನಾವು ವೀಕ್ಷಿಸುವಂಥ ನಿದರ್ಶನಗಳನ್ನು ನಾವು ಉಪೇಕ್ಷಿಸಿದಾಗ ಉಂಟಾಗುವ ದೋಷಕ್ಕೆ ನಿದರ್ಶನಗಳ ಅನಾವಲೋಕನ. ಅದಕ್ಕೆ ಉದಾಹರಣೆ ಸಹಿತವಾಗಿ ನಾವು ಹೇಳಿದ್ವಿ. ಅಂದರೆ ಉದಾಹರಣೆಯಾಗಿ ಬೆಳಗಿನ ಜಾವದಲ್ಲಿ ಬೀಳುವ ಕನಸುಗಳು ನನಸಾದನ್ನು ಮಾತ್ರ ನಾವು ಪರಿಗಣಿಸಿ ನನಸಾಗದೇ ಇರುವುದನ್ನು ಉಪಯೋಗಿಸುವಂಥದ್ದು, ಅದು ನಿದರ್ಶನಗಳ ಅನಾವಲೋಕನ. ಇನ್ನು ಎರಡನೇದು ಅನಾವಲೋಕನದಲ್ಲಿ ಅತ್ಯವಶ್ಯಕ ಸಂದರ್ಭ ಅಥವಾ ಸನ್ನಿವೇಶಗಳ ಅನಾವಲೋಕನ. ಅದಕ್ಕೆ ಡೆಫಿನೇಷನ್ನು ನಾವು ಅಂದರೆ ಇಲ್ಲಿ ನಾವು ಅತ್ಯವಶ್ಯಕವಾಗಿ ನಾವು ಪರಿಗಣಿಸಬೇಕಾದಂತಹ ಅಂಶವನ್ನು ನಾವು ಅಲಕ್ಷಿಸಿದಾಗ, ನಿರಾಕರಿಸಿದಾಗ
ಉಂಟಾಗುವ ದೋಷಕ್ಕೆ ಅತ್ಯವಶ್ಯಕ ಸಂದರ್ಭಗಳ ಅನಾವಲೋಕನ. ಉದಾಹರಣೆಯಾಗಿ ಇಲ್ಲಿ ವೈದ್ಯರು ಒಬ್ಬ ರೋಗಿಗೆ ಏನೆಲ್ಲ ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಔಷಧಿ ನೆಕ್ಸ್ಟ್ ಆಹಾರದಲ್ಲಿನ ಪಥ್ಯ ಹೇಳಿದ್ರು ಕೂಡ ಅದರ ಜೊತೆಗೆ ಇನ್ನೊಂದು ಅಂಶವನ್ನು ನಾವು ಗಮನಿಸಬೇಕಾಗುತ್ತೆ. ಅದನ್ನು ಉಪೇಕ್ಷಿಸಬಾರದು. ಯಾವುದಂದ್ರೆ ಒಳ್ಳೆಯ ವಾತಾವರಣ ಅಂತಕ್ಕಂಥದ್ದಿರಬೇಕು, ಗಾಳಿ ಇರಬೇಕು, ಬೆಳಕಿರಬೇಕು. ಹಾಗಿದ್ದಾಗ ನಮ್ಮ ಆರೋಗ್ಯ ಅಂತಕ್ಕಂಥದ್ದು ಸುಧಾರಿಸಲಿಕ್ಕೆ ಏನಾಗುತ್ತೆ ಸಾಧ್ಯವಾಗುತ್ತೆ. ಇವು ಏನಿದೆ ಅವಲೋಕನದ ಲಕ್ಷಣಗಳಲ್ಲಿ ನಾವು ಏನು ಎರಡನ್ನ ನೋಡಿದ್ವಿ. ನೆಕ್ಸ್ಟ್ ದುಷ್ಟಾವಲೋಕನ ಎಂದರೇನು ನೋಡಿದ್ವಿ. ದುಷ್ಟಾವಲೋಕನ ಮಾಲ್ ಅಬ್ಸರ್ವೇಷನ್, ಒಂದು ವಸ್ತು ಸಂಗತಿಯನ್ನ ತಪ್ಪಾಗಿ ಅರ್ಥೈಸಿಕೊಳ್ಳುವುದಕ್ಕೆ ದುಷ್ಟಾವಲೋಕನ ತರ್ಕದೋಷ. ಅದರ ಉದಾಹರಣೆಗಳನ್ನು ನೋಡಿದ್ವಿ. ಎರಡು ಉದಾಹರಣೆಗಳನ್ನು, ಒಂದು ದಿಗಂತವನ್ನು ನೋಡಿ ಆಕಾಶ ಭೂಮಿಯನ್ನು ಮುಟ್ಟುತ್ತದೆ, ಇದಕ್ಕೆ ಎಕ್ಸ್ಪ್ರೆಷನ್ ಆಯಿತು. ನೆಕ್ಸ್ಟ್ ಅದಾದ್ಮೇಲೆ ನಾವು ಏನು ಲಾಸ್ ಸಬಡಿಂಗ್ ನೋಡಿದ್ವಿ. ಯಾವುದು ಅವಲೋಕನದಲ್ಲಿ ಉಪಕರಣಗಳ ಪಾತ್ರ 5 ಮಾರ್ಕ್ ಕ್ವೆಶ್ಚನ್ಸ್ ಕೇಳಿದ್ರೆ ನಾವು ಅದನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಈ ವಿಗಮನದ ವಾಸ್ತವಿಕ ನೆಲೆಗಟ್ಟುಗಳಲ್ಲಿ ಫಸ್ಟ್ ಒನ್ ಅವಲೋಕನ ಅಂದ್ರೆ ಅಬ್ಸರ್ವೇಷನ್ ಮುಗಿಯಿತು. ನೆಕ್ಸ್ಟ್ ಸೆಕೆಂಡ್ ಒನ್ ಆಗಲೇ ಪ್ರಯೋಗ. ಎರಡನೇದು ವಿಗಮನದ ವಾಸ್ತವಿಕ ನೆಲೆಗಟ್ಟುಗಳಲ್ಲಿ, ಎರಡನೇದು ಪ್ರಯೋಗ. ವಿಗಮನದ ವಾಸ್ತವಿಕ ನೆಲೆಗಟ್ಟುಗಳು. ನಿಮಗೆ 2 ಮಾರ್ಕ್ ಕ್ವೆಶ್ಚನ್ಸ್ ಕೇಳ್ತಾನೆ. ವಿಗಮನದ ವಾಸ್ತವಿಕ ನೆಲೆಗಟ್ಟುಗಳು ಯಾವುವು? ಈ ವಾಸ್ತವಿಕ ನೆಲೆಗಟ್ಟುಗಳಿಗೆ ಮತ್ತೊಂದು ಹೆಸರು ವಿಷಯಾತ್ಮಕ ಆಧಾರಗಳು. ವಾಸ್ತವಿಕ ನೆಲೆಗಟ್ಟುಗಳು ವಿಷಯಾತ್ಮಕ ಆಧಾರಗಳು ಯಾವುವು? ವಾಸ್ತವಿಕ ನೆಲೆಗಟ್ಟುಗಳು. ಫಸ್ಟ್ ಒನ್ ಯಾವುದಿಲ್ಲಿ ಅವಲೋಕನ, ಅದು ಎಕ್ಸ್ಪ್ರೆಷನ್ ಆಯ್ತು. ಅವಲೋಕನ ಎಕ್ಸ್ಪ್ರೆಷನ್ ಆಯ್ತು. ನೆಕ್ಸ್ಟ್ ಎರಡನೇದು ಪ್ರಯೋಗ. ಪ್ರಯೋಗ ಇದನ್ನ ನಾವು ಡೆಫಿನೇಷನ್ ಇದೇ ರೀತಿ ಯಾವುದು ಅವಲೋಕನ ಮಾಡಿದ್ವ ಅದೇ ರೀತಿಯಾಗಿ ಆಗಲೇ ಪ್ರಯೋಗ 1 ಮಾರ್ಕ್ ಕ್ವೆಶ್ಚನ್ ಕೇಳ್ತಾರೆ. ಅಂಡರ್ಸ್ಟುಡ್. ಹಾಗೆ ವಾಟ್ ಈಸ್ ಎಕ್ಸ್ಪೆರಿಮೆಂಟ್? ಪ್ರಯೋಗ ಎಂದರೇನು? ನೆಕ್ಸ್ಟ್ ಪ್ರಯೋಗದ ಲಕ್ಷಣಗಳು ಸಬ್-ಹೆಡಿಂಗು. ನೆಕ್ಸ್ಟ್ ಪ್ರಯೋಗದಿಂದ ಆಗುವಂತಹ ಪ್ರಯೋಜನಗಳು, ಅಡ್ವಾಂಟೇಜಸ್ ಆಫ್ ದಿ ಎಕ್ಸ್ಪೆರಿಮೆಂಟ್. ನೆಕ್ಸ್ಟ್ ಅವಲೋಕನಕ್ಕಿಂತ ಪ್ರಯೋಗದ ಅಧಿಕ ಪ್ರಯೋಜನಗಳು. ಲಾಸ್ಟ್ ಅದೇ ರೀತಿಯಾಗಿ ಪ್ರಯೋಗಕ್ಕಿಂತ ಅವಲೋಕನದ ಅಧಿಕ ಪ್ರಯೋಜನಗಳು. ನೆಕ್ಸ್ಟ್ ನೋಡಿ ಅವಲೋಕನ ಮತ್ತು ಪ್ರಯೋಗಗಳಲ್ಲಿನ ವ್ಯತ್ಯಾಸಗಳು. ಇವೆಲ್ಲವೂ ಕೂಡ ಟಾಪಿಕ್ಸ್ ಕಂಟಿನ್ಯೂಷನ್ ಇರುತ್ತೆ ಇಲ್ಲಿ. ಆಗ ಇನ್ನೂ ಎಷ್ಟು ಒಂದು 2-3 ಪೀರಿಯಡ್ ಬೇಕಾಗುತ್ತೆ, ಅಥವಾ ಇನ್ನೂ ಒಂದು ಪೀರಿಯಡ್ ಎಕ್ಸ್ಟ್ರಾ 4 ಪೀರಿಯಡ್ ಆದರೂ ಬೇಕಾಗುತ್ತೆ. ಈಗ ಈ ಚಾಪ್ಟರ್ ಅಂದ್ರೆ ಸೆಕೆಂಡ್ ಚಾಪ್ಟರ್ ವಿಗಮನದ ರೂಪಾತ್ಮಕ ಆಧಾರಗಳು, ಇದರಲ್ಲಿ ಇದು 6 ಪೀರಿಯಡ್ ಅಂದ್ರೆ 6ನೇ ಪೀರಿಯಡ್ ನಾವು ತೆಗೆದುಕೊಂಡಿರ್ತಕ್ಕಂಥದ್ದು. ಇನ್ನೂ ಈ ಸೆಕೆಂಡ್ ಚಾಪ್ಟರ್ಗೆ ಒಂದು 4 ಪೀರಿಯಡ್, 3 ಅಥವಾ 4 ಪೀರಿಯಡ್ ಬೇಕಾಗುತ್ತೆ. 10 ಪೀರಿಯಡ್ಸ್ ಒಟ್ಟು ಸೆಕೆಂಡ್ ಚಾಪ್ಟರ್ಗೆ ಆಗುತ್ತೆ. ಕಂಟಿನ್ಯೂಷನ್ ಆಗೇ ಇರುತ್ತೆ, ಟಾಪಿಕ್ಸ್ ವೈಸ್ ಕಂಟಿನ್ಯೂಷನ್ ಆಗೇ ಇರುತ್ತೆ. ಓಕೆ, ಇಲ್ಲಿ ಅವಲೋಕನ ಆಯ್ತು ಎಕ್ಸ್ಪ್ರೆಷನ್. ನೆಕ್ಸ್ಟ್ ಪ್ರಯೋಗ, ಇದು ಡೆಫಿನೇಷನ್. ಈಗ ಸಬ್-ಹೆಡಿಂಗ್ ಏನಿದೆಯಾ ಈ ಎಕ್ಸ್ಪ್ಲನೇಷನ್. ನೆಕ್ಸ್ಟ್ ಸಬ್-ಹೆಡಿಂಗು ಪ್ರಯೋಗ, ದಟ್ ಈಸ್ ಎಕ್ಸ್ಪೆರಿಮೆಂಟ್. ಪ್ರಯೋಗ ಇಂಟು ಬ್ರಾಕೆಟ್ ಅಲ್ಲಿ ಎಕ್ಸ್ಪೆರಿಮೆಂಟ್, EXPERIMENT, ಎಕ್ಸ್ಪೆರಿಮೆಂಟ್. ಹಾಗಾದ್ರೆ 1 ಮಾರ್ಕ್ ಕ್ವೆಶ್ಚನ್ಸ್ ಕೇಳ್ತಾನೆ. ಯಾಕೆ ಪ್ರಯೋಗ ಎಂದರೇನು? 1 ಮಾರ್ಕ್ ಕ್ವೆಶ್ಚನ್ಸ್. ಯಾಕೆಂದ್ರೆ ಪ್ರಯೋಗ ಎಂದರೇನು? ವಾಟ್ ಈಸ್ ಎಕ್ಸ್ಪೆರಿಮೆಂಟ್? ಪ್ರಯೋಗ ಎಂದರೇನು? 1 ಮಾರ್ಕ್ ಕ್ವೆಶ್ಚನ್ಸ್ ಪ್ರತಿ ಎಕ್ಸಾಮಿನೇಷನ್ ನೋಡೋದು ಅಂಡರ್ಸ್ಟುಡ್ ಪ್ರಯೋಗ ಎಂದರೇನು ಅಂತ ಹೇಳಿ. ಓಕೆ, ಹಾಗಾದ್ರೆ ನಮಗೆ ಡೆಫಿನೇಷನ್ 1 ಮಾರ್ಕ್ ಕ್ವೆಶ್ಚನ್ಸ್ ಏನೇನಿ ಪ್ರಯೋಗ ಎಂದರೇನು ಅಂತ ಹೇಳ್ಬಿಟ್ಟು ಕ್ವೆಶ್ಚನ್ ನಿಮಗೆ ಪರೀಕ್ಷೆಯಲ್ಲಿ ಕೇಳ್ತಾನೆ. ಇಲ್ಲಿ ಪ್ರಯೋಗ ಶಾಲೆಯಲ್ಲಿ ಅಂದ್ರೆ ಸುಸಜ್ಜಿತವಾದಂತಹ 4 ಗೋಡೆಗಳ ಮಧ್ಯೆ ಗಾಳಿ ಬೆಳಕಿನಲ್ಲಿ ಅಂದ್ರೆ ಕೃತಕವಾದಂತಹ ಉಪಕರಣಗಳನ್ನು ಬಳಸಿ ಕೃತಕವಾಗಿ ಸೃಷ್ಟಿಸುವುದೇ ಅಥವಾ ನಿರ್ಮಿಸುವುದೇ ಪ್ರಯೋಗ. ಏನಿದೆ ಡೆಫಿನೇಷನ್? ಪ್ರಯೋಗ ಎಂದರೇನು?
ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಯಾಕೆ ತುಂಬಾ ಮೊಟಕುಗೊಳಿಸಿ ಹೇಳೋದಾದ್ರೆ ಪ್ರಯೋಗ ಶಾಲೆಯಲ್ಲಿ ಕೃತಕವಾದ ಉಪಾಧಿಗಳನ್ನು ಬಳಸಿ ಕೃತಕವಾಗಿ ಒಂದು ಘಟನೆಯನ್ನ ಸೃಷ್ಟಿಸುವುದೇ ಪ್ರಯೋಗ. ಇದು ಡೆಫಿನೇಷನ್. ಪ್ರಯೋಗ ಅಂದ್ರೆ ಏನು ಅಂದ್ರೆ ಪ್ರಯೋಗ ಎಲ್ಲಿ ನಡೆಯುತ್ತೆ ಅಂದ್ರೆ ನಾಲ್ಕು ಗೋಡೆಗಳ ಮಧ್ಯೆ ಸುಸಜ್ಜಿತವಾದಂತಹ ನಾಲ್ಕು ಗೋಡೆಗಳ ಮಧ್ಯೆ ಗಾಳಿ ಮತ್ತು ಬೆಳಕಿನಲ್ಲಿ ಸಾಕಷ್ಟು ಗಾಳಿ ಮತ್ತು ಬೆಳಕಿರಬೇಕು. ಗಾಳಿ ಬೆಳಕಿನಲ್ಲಿ ಕೃತಕವಾಗಿ ಸೃಷ್ಟಿಸುವುದೇ ಪ್ರಯೋಗ. ಇದಕ್ಕೆ ಡೆಫಿನೇಷನ್ ಇಲ್ಲಿ ಪ್ರಯೋಗ ಶಾಲೆಯಲ್ಲಿ ಕೃತಕ ಉಪಕರಣಗಳನ್ನು ಬಳಸಿಕೊಂಡು ಕೃತಕವಾಗಿ ಘಟನೆಯನ್ನ ಸೃಷ್ಟಿಸುವುದೇ ಪ್ರಯೋಗ. ಇದು ಡೆಫಿನೇಷನ್. 1 ಮಾರ್ಕ್ ಕ್ವೆಶ್ಚನ್ಸ್ಗೆ. ಪ್ರಯೋಗ ಶಾಲೆಯಲ್ಲಿ ಕೃತಕ ಉಪಕರಣಗಳನ್ನು ಬಳಸಿಕೊಂಡು ಅಂದ್ರೆ ಆರ್ಟಿಫಿಷಿಯಲ್ ಅಂತ ಕೃತಕ ಉಪಕರಣಗಳನ್ನ ಕೃತಕ ಅಂದ್ರೆ ಮಾನವ ನಿರ್ಮಿತವಾದ ಉಪಕರಣಗಳು ಕೃತಕ ಉಪಕರಣಗಳನ್ನ ಬಳಸಿಕೊಂಡು ಕೃತಕವಾಗಿ ಒಂದು ಘಟನೆಯನ್ನ ಸೃಷ್ಟಿಸುವುದೇ ಪ್ರಯೋಗ. ಬಳಸಿಕೊಂಡು ಕೃತಕವಾಗಿ ಒಂದು ಘಟನೆಯನ್ನು ವೀಕ್ಷಿಸುವುದೇ ಪ್ರಯೋಗ. ಕೃತಕವಾಗಿ ಒಂದು ಘಟನೆಯನ್ನು ಸೃಷ್ಟಿಸುವುದೇ ಅಥವಾ ನಿರ್ಮಿಸುವುದೇ ಪ್ರಯೋಗ. ಸೃಷ್ಟಿಸುವುದೇ ಪ್ರಯೋಗ. ಓಕೆ, ಇದು ಸಿಂಗಲ್ ಸೆಂಟೆನ್ಸ್ ಅಲ್ಲಿ ಅಂಡರ್ಲೈನ್. ಪ್ರಯೋಗ ಎಂದರೆ ಏನು ಅನ್ನಲಿಕ್ಕೆ 1 ಮಾರ್ಕ್ ಕ್ವೆಶ್ಚನ್. ಪ್ರಯೋಗ ಎಂದರೆ ಏನು ಅನ್ನಲಿಕ್ಕೆ. ನೆಕ್ಸ್ಟ್ ಇದಾದ್ಮೇಲೆ ನಾವು ಪ್ರಯೋಗದ ಲಕ್ಷಣಗಳು. ನಮಗೆ 5 ಮಾರ್ಕ್ಸ್ ಕ್ವೆಶ್ಚನ್ಸ್ ಕೇಳಬಹುದು. ಹೇಗೆ ಪ್ರಯೋಗದ ಲಕ್ಷಣಗಳು ನಿರೂಪಿಸಿರಿ ಅಂತ ಹೇಳ್ಬಿಟ್ಟು ಅಂದ್ರೆ ಕ್ಯಾರೆಕ್ಟರ್ಸ್ ಆಫ್ ಎಕ್ಸ್ಪೆರಿಮೆಂಟ್. ಪ್ರಯೋಗದ ಲಕ್ಷಣಗಳು ಯಾಕಂದ್ರೆ ಈ ವಾಸ್ತವಿಕ ನೆಲೆಗಟ್ಟುಗಳಲ್ಲಿ 2, ಒಂದು ಅವಲೋಕನ, 2 ಪ್ರಯೋಗ. ಅವಲೋಕನ ಇದುವರೆಗೂ ಕೂಡ ಎಕ್ಸ್ಪ್ರೆಷನ್ ಆಯ್ತು. ನೆಕ್ಸ್ಟ್ ನಾವು ಪ್ರಯೋಗ ಎಕ್ಸ್ಪ್ರೆಷನ್ ಮಾಡ್ತಾ ಇದ್ದೀವಿ. ಸಬ್ಡಿವಿಷನ್ ಹಾಕೊಂಡು ಪ್ರಯೋಗ ಎಕ್ಸ್ಪೆರಿಮೆಂಟ್. ಹಾಗಾದ್ರೆ 1 ಮಾರ್ಕ್ ಕ್ವೆಶ್ಚನ್ಸ್ಗೆ ಪ್ರಯೋಗ ಎಂದರೇನು ಡೆಫಿನೇಷನ್ ನೋಡಿದ್ವಿ. ನೆಕ್ಸ್ಟ್ ಇದರಲ್ಲಿ ಸಬ್ಡಿವಿಷನ್ ಪ್ರಯೋಗದ ಲಕ್ಷಣಗಳು. ನೆಕ್ಸ್ಟ್ ಸಬ್ಡಿವಿಷನ್ನಲ್ಲಿ ಪ್ರಯೋಗದ ಲಕ್ಷಣಗಳು. ಕ್ಯಾರೆಕ್ಟರ್ಸ್ ಆಫ್ ಎಕ್ಸ್ಪೆರಿಮೆಂಟ್. ಪ್ರಯೋಗದ ಲಕ್ಷಣಗಳು ಕ್ಯಾರೆಕ್ಟರ್ಸ್ ಆಫ್ ಎಕ್ಸ್ಪೆರಿಮೆಂಟ್. ಓಕೆ, ಕ್ಯಾರೆಕ್ಟರ್ಸ್ ಆಫ್ ಎಕ್ಸ್ಪೆರಿಮೆಂಟ್ ಪ್ರಯೋಗದ ಲಕ್ಷಣಗಳು ನಿರೂಪಿಸಿ ಅಂತ ಹೇಳ್ಬಿಟ್ಟು 5 ಮಾರ್ಕ್ ಕ್ವೆಶ್ಚನ್ಸ್ ಕೇಳಬಹುದು. ಪ್ರಯೋಗದ ಲಕ್ಷಣಗಳು ನಿರೂಪಿಸಿ. ಹಾಗಾದ್ರೆ ಫಸ್ಟ್ ಒನ್ ಈ ಪ್ರಯೋಗದ ಲಕ್ಷಣಗಳಲ್ಲಿ 5 ಮಾರ್ಕ್ಸ್ ಕೇಳಿದ್ರೆ ಫಸ್ಟ್ ಒನ್ ಪ್ರಯೋಗದ ಲಕ್ಷಣಗಳಲ್ಲಿ ಇಲ್ಲಿ ಪ್ರಯೋಗವು ನಮಗೆ ತಿಳಿದಿರುವ ನಮ್ಮಿಂದಲೇ ಕೃತಕವಾದ ಸಲಕರಣೆಗಳನ್ನು ಬಳಸಿ ಸೃಷ್ಟಿಸುವುದೇ ಪ್ರಯೋಗ. ಫಸ್ಟ್ ಇಲ್ಲಿ ಅವಲೋಕನಕಾರ ಅಬ್ಸರ್ವರ್. ಆ ಅಬ್ಸರ್ವರ್ ಈ ಪ್ರಯೋಗ ಮಂದಿರದಲ್ಲಿ ಪ್ರಯೋಗ ಶಾಲೆಯಲ್ಲಿ ಅಲ್ಲಿ ಆ ಪ್ರಯೋಗವನ್ನು ಸೃಷ್ಟಿ ಮಾಡುವಂತವ್ರು ಯಾವ ಅವಲೋಕನಕಾರ ಇರ್ತಾನೋ ಅವನಿಂದಲೇ ನಿರ್ಮಿಸಲ್ಪಟ್ಟಂತ ಅವರ ನಿಯಂತ್ರಣಕ್ಕೊಳಪಟ್ಟ. ಯಾಕೆಂದ್ರೆ ಅದು ಯಾರು ಹತೋಟಿಯಲ್ಲಿ ಇರುತ್ತೆ ಅಂದ್ರೆ ಅವಲೋಕನಕಾರನ ಹತೋಟಿಯಲ್ಲಿ ಇರುತ್ತೆ.
ಆ ಒಂದು ಘಟನೆಯ ಒಂದು ಎಕ್ಸ್ಪ್ಲನೇಷನ್, ಅದನ್ನ ಹೆಚ್ಚು ಮಾಡುವಂಥದ್ದು, ಕಡಿಮೆ ಮಾಡುವಂಥದ್ದು, ಅದನ್ನು ಹೊಂದಿಸುವಂಥದ್ದು ಆ ಸಲಕರಣೆಗಳ ಮುಖೇನ ಈ ಒಂದು ಚಟುವಟಿಕೆ ಅಥವಾ ಕ್ರಿಯೆ ಅಂತಕ್ಕಂಥದ್ದು ಇದು ಅವಲೋಕನಕಾರನ ನಿಯಂತ್ರಣದಲ್ಲಿರುತ್ತದೆ. ಅದನ್ನು ನಾವು ನಮ್ಮಿಂದಲೇ ಅವಲೋಕನಕಾರ, ನಮ್ಮಿಂದಲೇ ಸೃಷ್ಟಿಸಲ್ಪಟ್ಟ, ನಾವು ಯಾವುದನ್ನ ಆಯ್ಕೆ ಮಾಡಿಕೊಂಡಿದ್ವೋ ಆ ಆಯ್ಕೆ ಯಾರಿಗೆ? ಅವಲೋಕನಕಾರನಿಗೆ ಅದು ಬಿಟ್ಟಿರುತ್ತೆ. ಅದು ಆಯ್ಕೆ ಅವಲೋಕನಕಾರ ಆಯ್ಕೆ ಮಾಡಿಕೊಳ್ಳುವಂಥದ್ದು. ನಮ್ಮಿಂದಲೇ ಸೃಷ್ಟಿಸಲ್ಪಟ್ಟ, ಅದು ಸೃಷ್ಟಿ ಮಾಡಿದ್ರೆ ನಾವು ನಮ್ಮಿಂದಲೇ ಸೃಷ್ಟಿಸಲ್ಪಟ್ಟ ನಮ್ಮಿಂದಲೇ ಸೃಷ್ಟಿಸಲ್ಪಟ್ಟಂತಹ ನಮಗೆ ತಿಳಿದಿರುವಂತಹ, ನಾವು ಪ್ರಯೋಗದ ಮುಖೇನ ಏನನ್ನ ಪಡ್ಕೊಳ್ತೀವಿ, ಯಾವ ಎಕ್ಸ್ಪ್ಲನೇಷನ್ ವಿವರಣೆ ಎನ್ನುವಂಥದ್ದು ನಮಗೇನೆ ಗೊತ್ತಿರುತ್ತೆ. ಏನನ್ನ ಮಾಡಿ ಕೊಟ್ಟಿದ್ದೀವಿ ಎನ್ನುವಂಥ ಒಂದು ಸಂಗತಿ ನಮಗೇನದು ಮೊದಲೇ ತಿಳಿದಿರ್ತಕ್ಕಂಥದ್ದು. ನಮ್ಮಿಂದಲೇ ಸೃಷ್ಟಿಸಲ್ಪಟ್ಟ, ನಮ್ಮ ನಿಯಂತ್ರಣಕ್ಕೊಳಪಟ್ಟ, ನಮ್ಮ ನಿಯಂತ್ರಣಕ್ಕೊಳಪಟ್ಟ, ನಮ್ಮ ನಿಯಂತ್ರಣಕ್ಕೊಳಪಟ್ಟ ಕೃತಕ ಉಪಾಯಗಳ ಬಳಸಿ, ಕೃತಕ ಉಪಾಧಿಗಳನ್ನು ಬಳಸಿ ಕೃತಕ ಉಪಾಧಿಗಳನ್ನು ಬಳಸಿ ನಮ್ಮಿಂದಲೇ ನಿರ್ಮಿಸಲ್ಪಟ್ಟ ಕೃತಕ ಉಪಾಧಿಗಳನ್ನು ಬಳಸಿ ಸೃಷ್ಟಿಸಲಾಗುತ್ತದೆ. ಸೃಷ್ಟಿಸುವುದು ಅಥವಾ ನಿರ್ಮಿಸುವುದು. ಸೃಷ್ಟಿಸುವಂಥದ್ದು. ಓಕೆ, ಇದು ಪ್ರಯೋಗದ ಲಕ್ಷಣಗಳಲ್ಲಿ ಮೊದಲನೇ ಲಕ್ಷಣ. ನಮ್ಮಿಂದಲೇ ಸೃಷ್ಟಿಸಲ್ಪಟ್ಟಂತಹ ಪ್ರಯೋಗ ಮಂದಿರದಲ್ಲಿ ನಾವು ಗಾಳಿ ಬೆಳಕಿನಲ್ಲಿ ನಾವು ಪಡ್ಕೊಳ್ಳುವಂಥದ್ದು. ನೆಕ್ಸ್ಟು ಇಲ್ಲಿ ಪ್ರಯೋಗದ ಲಕ್ಷಣಗಳಲ್ಲಿ ಎರಡನೇದು, ಪ್ರಯೋಗವು ನಮ್ಮಿಂದ ನಿರ್ಮಿಸಲ್ಪಟ್ಟು, ಅದು ನಮ್ಮಿಂದ ಸೃಷ್ಟಿಸಲ್ಪಟ್ಟು ನಮ್ಮ ನಿಯಂತ್ರಣದಲ್ಲಿರುವುದರಿಂದ, ಅಂದರೆ ಅವಲೋಕನಕಾರನ ನಿಯಂತ್ರಣದಲ್ಲಿರುವುದರಿಂದ ಪ್ರಯೋಗವನ್ನು ನಿಯಂತ್ರಿತ ಅವಲೋಕನ, ಕಂಟ್ರೋಲ್ಡ್ ಅಬ್ಸರ್ವೇಷನ್ ಎಂದು ಹೇಳಲಾಗುತ್ತದೆ. ಇಲ್ಲಿ ಎರಡನೇ ಲಕ್ಷಣ, ಇಲ್ಲಿ ಪ್ರಯೋಗವು ಅವಲೋಕನಕಾರನ ನಿಯಂತ್ರಣದಲ್ಲಿರುವುದರಿಂದ, ಅವಲೋಕನಕಾರನ ನಿಯಂತ್ರಣದಲ್ಲಿರುವುದರಿಂದ ಅವನ ಹತೋಟಿಯಲ್ಲಿರುವುದರಿಂದ, ಅವಲೋಕನಕಾರನ ಹತೋಟಿಯಲ್ಲಿರುವುದರಿಂದ ಅದನ್ನು ನಿಯಂತ್ರಿತ ಅವಲೋಕನ, ಅವಲೋಕನದಿಂದ ಅದನ್ನು ನಿಯಂತ್ರಿತ ಅವಲೋಕನ, ಕಂಟ್ರೋಲ್ಡ್ ಅಬ್ಸರ್ವೇಷನ್ ಎಂದು ಕರೆಯಲಾಗುತ್ತದೆ. ನಿಯಂತ್ರಿತ ಅವಲೋಕನ ಇಂಟು ಬ್ರಾಕೆಟ್ ಅಲ್ಲಿ ಕಂಟ್ರೋಲ್ಡ್ ಅಬ್ಸರ್ವೇಷನ್, CONTROLLED, ಕಂಟ್ರೋಲ್ಡ್ ಅಬ್ಸರ್ವೇಷನ್. ಎಂದು ಹೇಳಲಾಗುತ್ತದೆ. ಕಂಟ್ರೋಲ್ ಅಬ್ಸರ್ವೇಷನ್ ಎಂದು ಹೇಳಲಾಗುತ್ತದೆ. ಓಕೆ, ಹಾಗಾದರೆ ಇಲ್ಲಿ
ಸಲಕರಣೆಗಳನ್ನ ಬಳಸಿ ಒಂದರ ಜ್ಞಾನವನ್ನ ಪಡೆದುಕೊಳ್ಳಲಾಗುತ್ತದೆ. ಜ್ಞಾನವನ್ನು ಪಡೆದುಕೊಳ್ಳಲಾಗುತ್ತದೆ. ಕೃತಕ ಸಲಕರಣೆಗಳನ್ನು ಅಥವಾ ಉಪಾಧಿಗಳನ್ನು ಬಳಸಿ ಇಲ್ಲಿ ಜ್ಞಾನವನ್ನು ಪಡೆದುಕೊಳ್ಳಲಾಗುತ್ತದೆ. ಓಕೆ, ಹಾಗಾದರೆ ನೆಕ್ಸ್ಟ್ ಇಲ್ಲಿಗೆ ಪ್ರಯೋಗದ ಲಕ್ಷಣಗಳು ನಿರೂಪಿಸಿರಿ. 5 ಮಾರ್ಕ್ಸ್ ಕ್ವಶನ್ಸ್ಗೆ ಇಲ್ಲಿ ಕೇಳಿದ್ರೆ ನೀವು ಈ ರೀತಿ 4 ಪಾಯಿಂಟ್ಸ್ ಅನ್ನ ಬರೆಯಬೇಕಾಗುತ್ತೆ, 4-5 ಪಾಯಿಂಟ್ಸ್ ಅನ್ನ. ನೆಕ್ಸ್ಟ್ ಈಗ ಏನಾಗಿದ್ದಲ್ಲಿ ಈ ಅವಧಿಯಲ್ಲಿ ಪ್ರಯೋಗ ಎಂದರೇನು ಡೆಫಿನೇಷನ್ ಆಯಿತು. ನೆಕ್ಸ್ಟ್ ಪ್ರಯೋಗದ ಲಕ್ಷಣಗಳು 5 ಮಾರ್ಕ್ಸ್ ಕ್ವಶನ್ಸ್ ಕೇಳಿದ್ರೆ 4 ಪಾಯಿಂಟ್ಸ್ ಬರೆಯಬೇಕಾದ್ದು. ಇದು ಕೂಡ ಸಬ್ ಹೆಡಿಂಗ್ ಆಯಿತು. ನೆಕ್ಸ್ಟ್ ಸಬ್ ಹೆಡಿಂಗು ಈಗ ಅವಲೋಕನ ಮತ್ತು ಪ್ರಯೋಗಗಳ ವ್ಯತ್ಯಾಸಗಳು. ಇಲ್ಲಿ ಪ್ರಯೋಗ ಲಕ್ಷಣ ಮುಗಿದು ನೆಕ್ಸ್ಟ್ ಸಬ್ ಹೆಡಿಂಗ್ನಲ್ಲಿ ಅವಲೋಕನ ಮತ್ತು ಪ್ರಯೋಗಗಳ ಲಕ್ಷಣಗಳು. ನೆಕ್ಸ್ಟ್ ಸಬ್ ಹೆಡಿಂಗ್ ಅವಲೋಕನ ಮತ್ತು ಪ್ರಯೋಗಗಳ ವ್ಯತ್ಯಾಸಗಳು. ಡಿಫರೆನ್ಸ್ ಬಿಟ್ವೀನ್ ದಿ ಅಬ್ಸರ್ವೇಷನ್ ಅಂಡ್ ಎಕ್ಸ್ಪೆರಿಮೆಂಟ್. ಅವಲೋಕನ ಮತ್ತು ಪ್ರಯೋಗಗಳ ವ್ಯತ್ಯಾಸಗಳು. ಕೇಳಬಹುದು ಹೇಗೆ ಅವಲೋಕನ ಮತ್ತು ಪ್ರಯೋಗಗಳ ವ್ಯತ್ಯಾಸಗಳು ಅಂತ ಹೇಳ್ಬಿಟ್ಟು. ನಾವಿಲ್ಲಿ ಈ ಟಾಪಿಕ್ ಅನ್ನ ನೆಕ್ಸ್ಟ್ ಪೀರಿಯಡ್ ಎಕ್ಸ್ಪ್ಲನೇಷನ್ ಮಾಡುವಂಥದ್ದು. ಅದಕ್ಕೂ ಪೂರ್ವಭಾವಿಯಾಗಿ ನಾವು ಈ ಕಡೆ ಕಾಲದಲ್ಲಿ ಅವಲೋಕನ ಅಬ್ಸರ್ವೇಷನ್, ಈ ಕಡೆ ಪ್ರಯೋಗ ಎಕ್ಸ್ಪೆರಿಮೆಂಟ್ 2 ಕಾಲವನ್ನು ಹಾಕಿಬಿಟ್ಟು ಅದಕ್ಕೊಂದು 5 ಪಾಯಿಂಟ್ಸ್ ಇದಕ್ಕೊಂದು 5 ಪಾಯಿಂಟ್ಸ್ ಅನ್ನ ನೆಕ್ಸ್ಟ್ ಪೀರಿಯಡ್ ಸಿಸ್ಟಮ್ಯಾಟಿಕ್ ಆಗಿ ನಾವು ಎಕ್ಸ್ಪ್ಲೇನ್ ಮಾಡುವಂಥದ್ದು. ಬಟ್ ಇವತ್ತು ಓರಲ್ ಆಗಿ ಅವಲೋಕನ ಮತ್ತು ಪ್ರಯೋಗ ಅದಕ್ಕೆ ನಾವು ಓರಲ್ ಆಗಿ ಹೇಳೋದಾದ್ರೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು ಹೇಳೋದಾದ್ರೆ ಇಲ್ಲಿ ಒಂದು ಕೃತಕವಾದದ್ದು ಮತ್ತೊಂದು ನಿಸರ್ಗದತ್ತವಾದದ್ದು. ಹಾಗಾದರೆ ಯಾವುದು ಕೃತಕವಾದದ್ದು ಯಾವುದು ನಿಸರ್ಗದತ್ತವಾದದ್ದು? ಇಲ್ಲಿ ಒಂದು ಮಾನವ ನಿರ್ಮಿತವಾದದ್ದು ಪ್ರಯೋಗನ ಅಥವಾ ಅವಲೋಕನ. ಅಂದ್ರೆ ಇಲ್ಲಿ ಕೃತಕವಾದದ್ದು ಅಂದ್ರೆ ಮಾನವನಿಂದ ನಿರ್ಮಿಸಲ್ಪಟ್ಟದ್ದು ಯಾವುದು? ಪ್ರಯೋಗ. ಈ ಅವಲೋಕನ ಅಂತಕ್ಕಂಥದ್ದು ನಿಸರ್ಗದತ್ತವಾದದ್ದು. ಸೂರ್ಯಗ್ರಹಣ, ಚಂದ್ರಗ್ರಹಣ ಇವೆಲ್ಲವುಗಳು ಕೂಡ ನಿಸರ್ಗದತ್ತವಾದದ್ದು. ಪ್ರಯೋಗ ಅಂತಕ್ಕಂಥದ್ದು ಮಾನವ ನಿರ್ಮಿತವಾದದ್ದು, ಮಾನವನಿಂದ ಸೃಷ್ಟಿಸಲ್ಪಟ್ಟದ್ದು ಪ್ರಯೋಗ. ಆ ಹಿನ್ನೆಲೆಯಲ್ಲಿ ಒಂದು ನಿಸರ್ಗದತ್ತವಾದದ್ದು ಮತ್ತೊಂದು ಕೃತಕವಾದದ್ದು. ನಿಸರ್ಗದತ್ತವಾದದ್ದು ಅವಲೋಕನ, ಕೃತಕವಾದದ್ದು ಪ್ರಯೋಗ. ಹಾಗಾದರೆ ಎರಡನೇ ಲಕ್ಷಣ ಅವಲೋಕನ ಮತ್ತು ಪ್ರಯೋಗಗಳಲ್ಲಿ ವ್ಯತ್ಯಾಸಗಳಲ್ಲಿ ಎರಡನೇದು ಒಂದು ಮಾನವನ ನಿಯಂತ್ರಣದಲ್ಲಿರುತ್ತದೆ, ಇನ್ನೊಂದು ನಿಸರ್ಗದತ್ತವಾದದ್ದು. ಹಾಗಾದರೆ ಮಾನವ ನಿರ್ಮಿತವಾದದ್ದು ಯಾವುದು? ಪ್ರಯೋಗ. ನಿಸರ್ಗದತ್ತವಾದದ್ದು ಇಲ್ಲಿ ಅವಲೋಕನ ಎನ್ನುವಂಥದ್ದು. ನೆಕ್ಸ್ಟ್ ಅದೇ ರೀತಿಯಲ್ಲಿ ಅಂದರೆ ನಾವು ಎಷ್ಟು ಸಾರಿ ಬೇಕಾದರೂ ನಮಗೆ ಬೇಕೆಂದಾಗ ಪುನರಾವರ್ತಿಸಲು ಸಾಧ್ಯವಿದೆ. ಇನ್ನು ಅವಲೋಕನದಲ್ಲ, ಪ್ರಯೋಗದಲ್ಲ. ಪ್ರಯೋಗದಲ್ಲಿ ನಾವು ಒಂದು ಘಟನೆಯನ್ನ ಬೇಕೆಂದಾಗ ಎಷ್ಟು ಸಲ ಬೇಕಾದರೂ ವೀಕ್ಷಿಸಲು ಸಾಧ್ಯವಿದೆ. ಇಲ್ಲಿ ಪ್ರಯೋಗದಲ್ಲಿ ಉದಾಹರಣೆ ಜಲಚರ ಕಾಮಜನಕಗಳು ಸೇರಿದಾಗ ನೀರು ಉಂಟಾಗುತ್ತದೆ. ಈ ಉಪಾಧಿಯನ್ನು ಎಷ್ಟು ಸಾರಿ ಬೇಕಾದರೂ ಕೂಡ ನಾವು ಪ್ರಯೋಗದಲ್ಲಿ ವೀಕ್ಷಿಸಲಿಕ್ಕೆ ಸಾಧ್ಯವಾಗುತ್ತೆ, ಎಷ್ಟು ಬಾರಿ ಆಗುತ್ತೆ. ಅದೇ ರೀತಿ ಪ್ರಯೋಗದಲ್ಲಿ ಸೂರ್ಯಗ್ರಹಣ
ಚಂದ್ರಗ್ರಹಣ ಇವುಗಳನ್ನು ಕೂಡ ನಾವು ಈ ಘಟನೆಯ ಬಗೆಗಿನ ಜ್ಞಾನವನ್ನು ನಾವು ಪಡ್ಕೊಳ್ಳಿಕ್ಕೆ ಹೆಚ್ಚು ಜ್ಞಾನವನ್ನು, ಯಾಕೆಂದರೆ ಈಗ ಅವಲೋಕನ ನಿಸರ್ಗದಲ್ಲಿ ಉಂಟಾಗುವಂಥ ಅವಲೋಕನದಲ್ಲಿ ಹೆಚ್ಚು ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ. ಯಾಕೆಂದರೆ ನಿಸರ್ಗದಲ್ಲಿ ಸಂಭವಿಸುವಂಥ ಅವಲೋಕನವು ಅಲ್ಲಿ ಯಾವುದೇ ರೀತಿಯಾದಂಥ ಕಾಲದ ಹೆಚ್ಚು ಕಾಲ ಅಂತಕ್ಕಂಥದ್ದು ಇರೋದಿಲ್ಲ. ಆ ಮಿತಿಯಲ್ಲೇ ನಾವು ನಮಗೆ ಲಭ್ಯವಾದಷ್ಟು ಜ್ಞಾನವನ್ನು ಮಾಹಿತಿಯನ್ನು ಪಡೆದುಕೊಳ್ಳಲಿಕ್ಕೆ ಅವಕಾಶ ಇರುತ್ತೆ. ಅದಕ್ಕಿಂತ ಹೆಚ್ಚಿನ ಜ್ಞಾನವನ್ನು ಪಡ್ಕೋಬೇಕು ಅನ್ನೋದಾದರೆ ಇನ್ನಷ್ಟು ಸಮಯ ಬೇಕು ಅಂತ ಹೇಳ್ಬಿಟ್ಟು ನಾವಲ್ಲಿ ಮತ್ತೆ ಅದನ್ನು ವಿಸ್ತರಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಯಾಕೆಂದ್ರೆ ಅದು ನಿಸರ್ಗದತ್ತವಾದದ್ದು. ಓಕೆ, ಇನ್ನು ನಾವು ಪ್ರಯೋಗದಲ್ಲಿ ನಾವು ಹೆಚ್ಚು ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಯಾಕೆಂದರೆ ಇದು ಮಾನವನ ನಿಯಂತ್ರಣದಲ್ಲಿರುತ್ತೆ. ಎಷ್ಟು ಸಾರಿ ಬೇಕಾದರೂ ಕೂಡ ಇಲ್ಲಿ ಎಷ್ಟೊತ್ತಿನವರೆಗಾದರೂ ಕೂಡ ನಾವು ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಇಲ್ಲಿ ಸಾಧ್ಯವಾಗುತ್ತೆ. ನೆಕ್ಸ್ಟ್ ನಾವು ಪ್ರಯೋಗ ಮತ್ತು ಅವಲೋಕನ ವ್ಯತ್ಯಾಸಗಳೇನೆಂದರೆ ಹೆಚ್ಚು ಕರಾರುವಕ್ಕಾದದ್ದು, ಕಡಿಮೆ ಕರಾರುವಕ್ಕಾದದ್ದು. ಅವಲೋಕನ ಎನ್ನುವಂಥದ್ದು ಕಡಿಮೆ ಕರಾರುವಕ್ಕಾದದ್ದು, ಪ್ರಯೋಗ ಎನ್ನುವಂಥದ್ದು ಹೆಚ್ಚು ಕರಾರುವಕ್ಕಾದದ್ದು. ಯಾಕೆಂದರೆ ಈ ಅವಲೋಕನದಲ್ಲಿ ಇರುವಂಥ ಅತ್ಯಲ್ಪ ಅವಧಿಯಲ್ಲಿ ನಾವು ಹೆಚ್ಚು ಜ್ಞಾನವನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಈ ಕಡೆ ಪ್ರಯೋಗಕ್ಕೆ ಬಂದರೆ ಪ್ರಯೋಗದಲ್ಲಿ ನಾವು ಸಾಕಷ್ಟು ಜ್ಞಾನವನ್ನು ಪಡೆದುಕೊಳ್ಳಲು ಸಾಧ್ಯವಿರುತ್ತದೆ. ಯಾಕೆಂದರೆ ನಾವು ಎಷ್ಟು ಸಮಯವನ್ನು ಬೇಕಾದರೂ ಕೂಡ ವಿಸ್ತರಿಸಲಿಕ್ಕೆ ಪ್ರಯೋಗದಲ್ಲಿ ಸಾಧ್ಯವಿದೆ. ಯಾಕೆಂದರೆ ನಮ್ಮ ನಿಯಂತ್ರಣದಲ್ಲಿರುತ್ತೆ, ನಮ್ಮ ಹತೋಟಿಯಲ್ಲಿರುತ್ತೆ, ಅಲ್ಲಿ ಯಾವ ನಮ್ಮ ಕಂಟ್ರೋಲಿಂಗಲ್ಲಿ ಇರುವಂಥದ್ದು. ಆ ದೃಷ್ಟಿಯಿಂದ ಪ್ರಯೋಗದಲ್ಲಿ ಹೆಚ್ಚು ಜ್ಞಾನವನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಯಾಕಂದರೆ ಪ್ರಯೋಗದಲ್ಲಿ ಒಂದು ಘಟನೆಯನ್ನು ಸೃಷ್ಟಿಸಿ, ಸೂರ್ಯಗ್ರಹಣ ಉದಾಹರಣೆ, ಸೂರ್ಯ ಕೇಂದ್ರದಲ್ಲಿರ್ತಾನೆ, ಅವನನ್ನು ಏನಂದರೆ ಭೂಮಿಯ ಗಾಳಿಗಳು ಸುತ್ತುತ್ತವೆ, ಅಂದರೆ ಸೂರ್ಯನಿಗೆ ಭೂಮಿ ಅಂತ ಬಂದಾಗ ಸೂರ್ಯಗ್ರಹಣ ಉಂಟಾಗುತ್ತದೆ, ಅದಕ್ಕೆ ಕತ್ತಲೆಯಿಂದ ಆವರಿಸಿ, ಈ ರೀತಿ ವಿವರಣೆಯನ್ನು ನಾವು ಸೂರ್ಯಗ್ರಹಣ ಸಂಭವಿಸಿದಂಥ ಅವಧಿಯಲ್ಲೇ, ಅತ್ಯಲ್ಪ ಅವಧಿಯಲ್ಲೇ ಸಂಪೂರ್ಣ ಜ್ಞಾನವನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಪ್ರಯೋಗ ಮಂದಿರದಲ್ಲಿ ನಾವೇ ಕೃತಕವಾಗಿ ನಾವು ಸೃಷ್ಟಿಸಿ ಸೂರ್ಯನನ್ನು ಕೇಂದ್ರದಲ್ಲಿ ಇರಿಸಿಕೊಂಡು ಅವನ ಸುತ್ತ ಗ್ರಹಗಳು ಸುತ್ತುವಂಥದ್ದು, ಇವೆಲ್ಲ ಒಂದು ಚಿತ್ರಣವನ್ನು ನಾವು ಪ್ರಯೋಗಶಾಲೆಯಲ್ಲಿ ನಾವು ವೀಕ್ಷಿಸಬಹುದು ಮತ್ತು ಹೆಚ್ಚು ಜ್ಞಾನವನ್ನು, ಹೆಚ್ಚು ವಿವರಣೆಯನ್ನು ಪಡ್ಕೋಬಹುದು. ಯಾಕೆಂದರೆ ಕಾಲದ ಮಿತಿ ಇರಲ್ಲ, ನಮಗೆ ಮನದಟ್ಟಾಗುವವರೆಗೂ ಕೂಡ ವೀಕ್ಷಿಸಲಿಕ್ಕೆ ಸಾಧ್ಯವಾಗುತ್ತೆ. ಮತ್ತೆ ಅದು ಅರ್ಥ ಆಗಿಲ್ಲ ಅಂದರೆ ಮತ್ತೆ ರಿಪಿಟೇಷನ್ ಮಾಡ್ಬೋದು, ಪುನರಾವರ್ತಿತಗೊಳಿಸ್ಬೋದು. ಅದನ್ನು ನಾವಿಲ್ಲಿ ಏನಂತೀವಿ, ಹಾಗಾದರೆ ಒಂದು ಪುನರಾವರ್ತಿಸಲು ಸಾಧ್ಯವಿದೆ, ಇನ್ನೊಂದು ಪುನರಾವರ್ತಿಸಲು ಸಾಧ್ಯವಿಲ್ಲ. ಹಾಗಾದರೆ ಪ್ರಯೋಗ ಪುನರಾವರ್ತಿಸಲು ಸಾಧ್ಯವಿದೆ. ಎಷ್ಟು ಸಾರಿ ಬೇಕಾದರೂ ಕೂಡ ಪ್ರಯೋಗದಲ್ಲಿ ನಾವು ಸೃಷ್ಟಿಸಬಹುದು, ಅದನ್ನು ರಿಪಿಟೇಷನ್ ಪುನರಾವರ್ತಿತಗೊಳಿಸಬಹುದು. ಬಟ್ ಅವಲೋಕನದಲ್ಲಿ ಪುನರಾವರ್ತಿಸಲು ಸಾಧ್ಯವಿಲ್ಲ. ಯಾಕೆಂದರೆ ನಿಸರ್ಗದಲ್ಲಿ ಸಂಭವಿಸುವಂಥ ಘಟನಾವಳಿಗಳು ಮತ್ತೆ ಪುನಃ ಅವುಗಳು ಸಂಭವಿಸಿದಾಗಲೇ ವೀಕ್ಷಿಸಬೇಕಾಗ್ತದೆ. ಆದರೆ ಪ್ರಯೋಗ ಮಂದಿರದಲ್ಲಿ ಆ ಘಟನೆಗಳನ್ನು ಕೃತಕವಾಗಿ ನಿರ್ಮಿಸಲು ಸಾಧ್ಯವಿರುತ್ತದೆ. ಈ ರೀತಿ ಅವಲೋಕನ ಮತ್ತು ಪ್ರಯೋಗದಲ್ಲಿನ ವ್ಯತ್ಯಾಸಗಳನ್ನು ನೆಕ್ಸ್ಟ್ ಬಿಡು ನಾವು ಸಿಸ್ಟಮೆಟಿಕಲಿ 5 ಮಾರ್ಕ್ ಕ್ವೆಶ್ಚನ್ಸ್ ಕೇಳ್ತಾನೆ. ಹಾಗೆ ಅವಲೋಕನ ಮತ್ತು ಪ್ರಯೋಗಗಳ ವ್ಯತ್ಯಾಸಗಳು ನಿರೂಪಿಸಿರಿ ಅಂತ ಬಿಟ್ಟು ಕೇಳ್ತಾನೆ. ನಾವು ಈ ಕಡೆ ಕಾಲದಲ್ಲಿ ಅವಲೋಕನ ಅಬ್ಸರ್ವೇಷನ್, ಈ ಕಡೆ ಕಾಲದಲ್ಲಿ ಪ್ರಯೋಗ ಎಕ್ಸ್ಪೆರಿಮೆಂಟ್, ಎರಡೂ ಕಾಲವನ್ನು ಹಾಕಿಕೊಂಡು ಅವಕ್ಕೆ ನಾವು ಎಕ್ಸ್ಪ್ಲೇಷನ್ ಕೊಡುವಂಥದ್ದು. ಓಕೆ, ಹೀಗೆ ಇವತ್ತಿನ ಕ್ಲಾಸ್ ನೆಕ್ಸ್ಟ್ ಅವಲೋಕನ ಮತ್ತು ಪ್ರಯೋಗದಲ್ಲಿನ ವ್ಯತ್ಯಾಸಗಳು ಇದನ್ನು ಎಕ್ಸ್ಪ್ಲೇನ್ ಮಾಡುವಂಥದ್ದು 5 ಮಾರ್ಕ್ ಕ್ವೆಶ್ಚನ್ಸ್ಗೆ. ಇದಾದ ನೆಕ್ಸ್ಟ್ ಕಂಟಿನ್ಯೂಷನ್ ಇದ್ದೇ ಇರುತ್ತೆ. ಸೆಕೆಂಡ್ ಚಾಪ್ಟರ್ ಇದು 6 ಅಂದರೆ 6ನೇ. ಓಕೆ.